ಈಗ ನೋಡ್ರಿ ನಮ್ ಕೊಪ್ಪಳ ಜಿಲ್ಲೆದಾಗ ಮೆಕ್ಕೆಜೋಳ ಈಗೇನೈತಿ ರಾಜ್ಯ ಸರ್ಕಾರ ಒಂದು ಆದೇಶ ಮೆಕ್ಕೆಜೋಳ ಖರೀದಿ ಕೇಂದ್ರದ ತಗೊಳಕ ಆದೇಶ ಮಾಡಿ ಒಂದು ತಿಂಗಳು ಕಳೆದ್ರೂ ಇವತ್ತಿಗೂ ಆದ್ರೂ ಇನ್ನು ರಾಜ್ಯ ಸರ್ಕಾರ ಇನ್ನೂ ಒಂದು ಖರೀದಿ ಕೇಂದ್ರ ಇಲ್ಲಿ ಕೊಪ್ಪಳ ಜಿಲ್ಲೆದಾಗ ತೆರೆ ಅಂತ ಆಗ್ರಹ ಮಾಡಿದ್ವಿ, ಅಲ್ಲಿನೂ ತಗೊಂಡಿಲ್ಲ. ಆಮೇಲೆ ಇವತ್ತು ಧಾರವಾಡದಾಗ ಮಾಡಿದ್ರು, ಧಾರವಾಡದಾಗ ಅಂದ್ರೆ 50 ಕ್ವಿಂಟಲ್ ರಾಜ್ಯ ಸರ್ಕಾರ ಆದೇಶ ಮಾಡೈತಿ ತಗೊಳಕ. ಅಲ್ಲಿ ತಗೊಂತಾರ, ಏನಾಗತ್ತ ಅಂದ್ರೆ 20 ಕ್ವಿಂಟಲ್ ಅಷ್ಟ ತಗೊಳಕತ್ತಾರ. ಒಂದೇದು. ಎರಡನೇದಾಗಿ ಮತ್ತೆ ಏನೈತಿ, ನೋಂದಣಿ ಮಾಡ್ಕೊಂಡು ರೈತರ ಅಲ್ಲಿ ಏನಾರು ಮೆಕ್ಕೆಜೋಳ ಕೊಡಕ್ ಹೋದ್ರೆ 20 ಕ್ವಿಂಟಲ್ ಅಷ್ಟ ಖರೀದಿ ತಗೊಳಕತ್ತಾರ. 2 kg ಕಡ್ತ ಮಾಡಕತ್ತಾರ. 2 kg ಕಡ್ತ ಮಾಡಿದ್ರೆ ಮತ್ ನಾವು ಇಲ್ಲಿ ಕೊಪ್ಪಳ ಜಿಲ್ಲೆ ರೈತ ಇಲ್ಲಿಂದ ಅಲ್ಲಿ ಧಾರವಾಡಕ್ಕೆ ಹೋಗ್ಬೇಕಾದ್ರೆ ವರ್ಷ 100 ಕಿಲೋಮೀಟರ್ ಎಷ್ಟಾಗತ್ತೆ ಅಂದ್ರೆ ನಾವು ಅಲ್ಲಿಂದ ಆಳಿನ ಖರ್ಚು ಎಲ್ಲ ಖರ್ಚು, ಇವತ್ತು ಗಾಡಿ ಖರ್ಚು ಎಲ್ಲ ಸಾಗಾಣಿಕೆ ಖರ್ಚು ಇಟ್ಕೊಂಡ್ರೆ ನಮ್ಗೆ ಉಳಿಯೋದು ಎಷ್ಟು 1400ರಿಂದ 1500 ರೂಪಾಯಿ ಅಷ್ಟ ಒಂದ್ ಕ್ವಿಂಟಲ್ ಉಳಿತೈತಿ. ಮತ್ತ ಅವ್ರಿಗೆ 2 ಚೀಲ ಕರ್ತ ಕೊಡೋಕಂತ ಮತ್ತ ಹೊಳ್ಳಿ ಏನಾರ ರಿಜೆಕ್ಟ್ ಆತಂದ್ರೆ ಹಳ್ಳಿ ವಾಪಸ್ ಖರ್ಚು, ಒಟ್ಟು ಹತ್ತಗಿಂತ ಖರ್ಚು 2 ಕಡೆ ನಮ್ಗೆ ಹೊರತಾಗತ್ತೆ ರೈತರಿಗೆ. ನಮ್ ಕೊಪ್ಪಳ ಜಿಲ್ಲೆದಾಗ ಜಿಲ್ಲಾದ್ಯಂತ ಖರೀದಿ ಕೇಂದ್ರ ತೆರಿಬೇಕು. ನಮ್ ಜಿಲ್ಲೆ ಅಲ್ಲ ಅಂತ ಬೇರೆ ಜಿಲ್ಲೆದಾಗ ತೆರೆದ್ರೆ ಆ ರೈತರಿಗೆ ಅನುಕೂಲ ಆಗುತ್ತೆ. ರಾಜ್ಯಾದ್ಯಂತ ಜಿಲ್ಲಾದ್ಯಂತ ತೆರೆದ ಅನುಕೂಲತೆ ಮಾಡ್ಬೇಕು, ಇನ್ನಾದ್ರೂ ಮಾಡ್ಬೇಕು. ಈಗ ಕಾಗದ ಪತ್ರ ಪೂರ್ತಿ ಸೀಮಿತ ಆಗೈತೆ ಹೊರತಾಗಿ ಖರೀದಿ ಕೇಂದ್ರ ಮೆಕ್ಕೆಜೋಳದ್ದು. ಈಗ ನಮ್ಗ ಎಲ್ಲಿ ಖರೀದಿಗೆ ಸರ್ಕಾರ ಆದೇಶ ಪ್ರಕಾರ ನಡೆದಂತ ನುಡಿದಂತೆ ನಡೆಯುವ ಸರ್ಕಾರ ಅಂತಾರ, ನಮ್ ನುಡಿದಂತೆ ನಡೆದಿಲ್ಲ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.